ಯಾರದು? ನಿಮ್ಮ ಹೆಸರು ಹೇಳಿ. ನಿಮ್ಮ ಹೆಸರು ಸ್ಯಾನ್ವಿ ಅಲ್ವಾ? ಅದೇ ಕರೆದಿರೋದು. ಏನು? ಅಯ್ಯೋ ಬ್ರೋ, ಯಾರದು? ನಿಮ್ಮ ಹೆಸರೇನು? ಬ್ರೋ ಭಯ ಆಗ್ತಿದೆ ಬ್ರೋ. ಏನಾಗಲ್ಲ. ಅಯ್ಯೋ ಫೋಟೋ ಹೋಗೋಣ ಪಕ್ಕ ಇದೆ ಬ್ರೋ. ಬನ್ನಿ ಬ್ರೋ, ಬೇಡ ಹೋಗೋಣ. ನನ್ಗೆ ಗೊತ್ತಾಗ್ತಿಲ್ಲ ಯಾರದ ಬ್ರೋ. ಬಾ ಹತ್ರ ಬಾ. ಬ್ರೋ ಭಯ ಆಗುತ್ತೆ ಬ್ರೋ. ಏನಾಗಲ್ಲ. ಡೋರ್ ಲಾಕ್ ಆಗಿದೆ ಆಲ್ರೆಡಿ. ಬ್ರೋ ಏನಾಯ್ತು? ನೀರು ಬೇಕಾ ಬ್ರೋ? ಸೌಂಡ್ ಮಾಡಿ ಹಿಂಗೆ ಮಾಡೋದು ನಮ್ಮ ಹತ್ರ ಕೀರ್ತನ ಗಾರು నరియాద ఏం ముచ్చడా నేను సమాధిలో అటాక్ చేసినా నేను వెళ్ళాను ఇక్కడి నుంచి. కీర్తన్ కాదు, ಗೈಸ್, ನಾನು ಈ ಮನೆಗೆ ಯಾಕೆ ಬಂದಿದ್ದೀನಿ ಅಂದರೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ಭಯಂಕರ ಇನ್ಸಿಡೆಂಟ್ ಆಗ್ತಿದೆ ಅಂತೆ. ಒಂದು ದೆವ್ವ ಇದೆ ಅಂತೆ, ಅದು ಮನುಷ್ಯರನ್ನ ಇಸಿರ್ತಿದೆ ಅಂತೆ. ಸೊ ನನ್ನನ್ನು ಬೇಗ ಅಂತ ಇಲ್ಲಿ ನನಗೆ ಸಪೋರ್ಟ್ ಮಾಡಿರೋರು ಅವರು ಕಾಲ್ ಮಾಡಿ ಕೇಳ್ಕೊಂಡ್ರೆ ಬನ್ನಿ ಅಂತ ಹೇಳ್ತಾನೆ ಇದ್ದಾರೆ. ಅಂದರೆ ಅವರು ಜಾಸ್ತಿ ಆಗ್ತಿದೆ. ಇವತ್ತು ಅಮಾವಾಸ್ಯೆ ಆ ದಿನ. ಸೊ ಇಲ್ಲಿ ಒಂದು ಬೈಬಿಲ್ ಕಾಲೇಜ್ ಥರ ಇದು. ಸೊ ಅಲ್ಲಿ ಇದಕ್ಕೆ ಕ್ರಿಶ್ಚಿಯನ್ಸ್ಗೆ ಸಂಬಂಧಪಟ್ಟಿರೋ ಮನೆ ಇದು. ನನಗೆ ಅನಿಸ್ತಿರೋದ್ರಿಂದ ಇಲ್ಲಿ ಒಂದು ಜಿನ್ ಇದೆ ಅಂತ ಡೌಟ್ ಇದೆ. ಬನ್ನಿ, ಕ್ಯಾಮ್ರಾ ಇಟ್ಕೊಂಬ. ನನಗೆ ಸಪೋರ್ಟ್ಗೆ ಇಲ್ಲಿ ಒಬ್ಬರು ಬಂದಿದ್ದಾರೆ. ಸೊ ಅವ್ರ ಫೇಸ್ ತೋರ್ಸೋಕ್ಕಾಗಲ್ಲ. ಸೊ ವೀಡಿಯೋ ಮಾತ್ರ ನನಗೆ ಇನ್ನೊಬ್ರು ಬೇಕಂತ ಕರ್ಕೊಂಡ್ಬಂದಿದ್ದೀನಿ. ಇಲ್ಲಿ ಯಾರಿದ್ದಾರೆ? ನನ್ನ ಹತ್ರ ಬರಬೇಕು, ಇಲ್ಲಿ ಇರಬೇಕು. ಓಕೆ, ದೂರಾಗಿ ಬಂದು ಇಲ್ಲಿ ಯಾರೋ ಇದ್ದಾರೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ತೊಂದರೆ ಕೊಡ್ತಿದ್ದೀರಂತ. ಯಾರು ಅಂತ ತಿಳ್ಕೊಬೋದಾ? ಗೈಸ್, ನನ್ನ ಹತ್ರ ನಾನು ಟೆಂಪಲ್ಗೆ ಹೋಗಿದ್ದೀನಿ. ಅಲ್ಲಿಂದ ಕೆಲವು ನನ್ನ ಪಾಕೆಟಲ್ಲಿ ಇಟ್ಕೊಂಡಿದ್ದೀನಿ. ಸೊ ಯಾವುದು ತೊಂದರೆ ಆಗಬಾರ್ದು ಅಂತ. ಬಟ್ ಇಲ್ಲಿ ಏನಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಇಷ್ಟು ನೀಟಾಗಿರೋ ಮನೆ ಏನಾಗಿದೆ ಅಂತ ಅರ್ಥ ಆಗ್ತಿಲ್ಲ. ಡಬಲ್ ಬೆಡ್ರೂಮು. ಏನು ಸೌಂಡ್ ಗೊತ್ತಿಲ್ಲ. ಏನು
ಕೇಳಿಸ್ತಿದ್ಯಾ? ಕೇಳಿಸ್ತು. ಈ ಸೈಡ್. ಹೌದು. ಹಿಂದೆ ಹೋಗೋಣ. ಸರಿ. ಏನು ಸೌಂಡ್ ಅದು? ಮಂಚ ಸೈಡಿಗೆ ಹೋಗ್ತಿದೆ ಗೈಸ್. ಈ ಮಂಚ ಇದೆ ಅಲ್ವಾ? ಹೇಯ್, ఎవరది? ಯಾರದು? ತಿಳ್ಕೊಬೋದ ಯಾರಂತ? ಮಂಚ ಸ್ಟ್ರೈಟ್ ಇರೋದು ನೋಡಿದ್ಯಾ? ಹಾಂ, ಹೌದು. ಸ್ಟ್ರೈಟ್ ಇರೋದು. ನೀನು ಮುಂದೆ ಬಾ, ದೂರ ಇರಬೇಡ. ಸ್ಟ್ರೈಟ್ ಇರೋದು సైడ్కి ఇల్లిదిరా స్ట్రైట్గా ఉండే మంచం సైడ్కి వచ్చింది. ಯಾರದು? ಡೋರ್ ಲಾಕ್ ಆಯ್ತು. ಏಯ್ ಏಯ್ ತೆಗೀರಿ ಬ್ರೋ. ಆ ಡೋರು ಲಾಕು, ಆ ಡೋರ್ ಲಾಕು. ಬ್ರೋ ಯಾರೋ ಇದ್ದಾರೆ ಅನ್ಸುತ್ತೆ ಬ್ರೋ. ಹೇಯ್ ಡೋರ್ ಓಪನ್ ಹಿಡ್ಕೊಂಡಿದ್ದಾರೆ. ಯಾರದು? ತಳ್ಳಿ ಬ್ರೋ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಏಯ್ ಯಾರು ಇಲ್ಲ. ವಿಂಡೋ ನಾಕ್ ಆಗ್ತಿದೆ ಬ್ರೋ. ಆ ವಿಂಡೋ ಇದೆ ಅಲ್ವಾ? ಹಾಂ, ಆ ಸ್ಕ್ರೀನ್ ತೆಗೀರಿ ನೋಡೋಣ ಬ್ರೋ. ಹುಷಾರು. ಹಿಂಗೆ ಡೋರ್ ಲಾಕ್ ಮಾಡಿ ಹಿಂಗೆ ಹೋಗಿದೆ. ಈಗ ಒಂದು ನಿಮಿಷ. ಮಿರರಲ್ಲಿ ಏನಾದರೂ ರಿಫ್ಲೆಕ್ಷನ್ ಕಾಣಿಸುತ್ತೆ ಅಂತ. ಇಲ್ಲಿ ನಿಜವಾದ ಆತ್ಮ ಇದೆಯಾ ಇಲ್ಲ ಜಿನ್ ಇದೆಯಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಯಾರಂತ ಕೇಳ್ತಾ ಬ್ರೋ. ಕಬೋರ್ಡ್ ಓಪನ್ ಮಾಡಿ ನೋಡೋಣ. ಸೌಂಡ್ ಯಾರದು? ಏಯ್ ಯಾರದು? ಗೈಸ್ ಆ ಸೈಡ್ ಹಾಲಲ್ಲಿ ಜೋಪಾನ ಬ್ರೋ. ನೋಡು ನೋಡು ನೋಡು, ನೋಡಿದ್ಯಾ? ನೋಡು ಬ್ರೋ ಬನ್ನಿ ಬ್ರೋ ಹೋಗೋಣ. ಬಾ ಈ ಕಡೆ, ಈ ಕಡೆ ಬಾ. ಬ್ರೋ ಭಯ ಆಗ್ತಿದೆ ಬ್ರೋ. ಏನಾಗಲ್ಲ. ಅಯ್ಯೋ ಫೋಟೋ ಬಿಡೋಣ. ಪಕ್ಕ ಇದೆ ಬ್ರೋ ಬನ್ನಿ ಬ್ರೋ, ಬೇಡ ಹೋಗೋಣ. ನೋಡು ಯಾರಿದು? ಹೆಸರು ತಿಳ್ಕೊಬೋದಾ? ಹೆಸರು ಹೇಳ್ತೀರಾ?
ಬ್ರೋ ಬನ್ನಿ ಬೇಡ. ಇದೇನಾ ಪ್ರತಿಸಾರ ಆಗ್ತಿಲ್ಲ ಹಾಂ ಬ್ರೋ. ಗೈಸ್ ನೀನು ಹಿಂದೆ ಬಾ ಹಿಂದೆ ಬಾ ಹಿಂದೆ ಬಾ. ಬ್ರೋ ಭಯ ಆಗುತ್ತೆ ಬ್ರೋ. ಏನಾಗುತ್ತೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಏಯ್ ಗೊತ್ತಾಗ್ತಿದೆ ಬ್ರೋ. ಓಂ ನಮಃ ಶಿವಾಯ. ಬ್ರೋ ನಾನು ಹೊಟ್ಟೋಗ್ತೀನಿ ಬ್ರೋ. ನೀವು ಹಿಂದೆ ಬಾ ಹಿಂದೆ ಹಿಂದೆ ನೀವು ಹಿಂದೆನೇ ಫಸ್ಟ್ ಡೋರ್ ಲಾಕ್ ಮಾಡಬೇಕು. ಅಯ್ಯೋ ಬಾ ಬಾ ಬಾ. ನೀನು ಇಲ್ಲೇ ಇದೆಯಾ ಗೊತ್ತಾಗ್ತಿದೆ? ಯಾರು ಇರೋದು ಇಲ್ಲಿ? ಬಾ ಹತ್ರ ಬಾ. ಬ್ರೋ ಭಯ ಆಗುತ್ತೆ ಬ್ರೋ. ಏನಾಗಲ್ಲ. ಓಂ ನಮಃ ಶಿವಾಯ. ಯಾರು ಇಲ್ಲ ಬ್ರೋ. ಒಬ್ಬ ಏನಾಯ್ತು ಬ್ರೋ? ಒಂಥರ ಹಿಡ್ಕೊಂಡಿರೋ ಥರ ಅನಿಸ್ತಿದೆ. ನೀರು ಕುಡಿತೀರೇನಾದ್ರು? ಮತ್ತೆ ಯಾರು? ಡೋರ್ ಲಾಕ್. ಡೋರ್ ಲಾಕ್ ಆಗಿದೆ ಆಲ್ರೆಡಿ. ಬ್ರೋ ಏನಾಯ್ತು? ನೀರು ಬೇಕಾ ಬ್ರೋ? ಒಯ್ ಒಯ್. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಯಾರಿದು? ಓಂ ನಮಃ ಶಿವಾಯ. ವಾಲ್ಸ್ ಆ ಥರ ಆಟ ಆಡ್ಕೊತಿದ್ದೆ. ಅಯ್ಯೋ ಬ್ರೋ. ಯಾರದು? ನಿಮ್ಮ ಹೆಸರೇನು? ನಿಮ್ಮ ಹೆಸರೇನು? ಸೆಕೆ ಆಗ್ತಿದೆ ಜಾಸ್ತಿ. ಹೌದು ಜಾಸ್ತಿ ಸೆಕೆ ಸ್ಟಾರ್ಟ್ ಆಯಿತು. ಯಾರದು? ನಿಮ್ಮ ಹೆಸರು ಗೊತ್ತಾ ತಿಳ್ಕೊಬೋದಾ? ಯಾಕೆ ಇಲ್ಲಿದ್ದೀರಾ? ఎందుకు ఇక్కడ ఉన్నారు? మీ పేరు తెలుసుకోవచ్చా? ಏನು ಬೇಕು ನಿಮಗೆ? ಏನು ಬೇಕು ನಿಮಗೆ? ಏನು ಬ್ರೋ ಇದು ಇಷ್ಟೊಂದು ಸೌಂಡ್ ಮಾಡ್ತಿದೆ? ಗೈಸ್ ಇದಕ್ಕೆ ಸಂಬಂಧಪಟ್ಟಿರೋ ಸ್ಟೋರಿ ಎಲ್ಲ ನಾನು ಆದಮೇಲೆ ಹೇಳ್ತೀನಿ ಡೀಟೇಲ್ ಆಗಿ. ಇಲ್ಲಿ ಹೇಳೋಕ್ಕಾಗಲ್ಲ. ಸಡನ್ನಾಗಿ ಬೇಗ ಬಂದುಬಿಟ್ಟಿದ್ವಿ. ಅವ್ರು ಬೇಗ ಮುಗಿಸ್ಕೊಂಡು ಹೋಗ್ಬಿಡಿ, ಏನಿದು ಅಂತ ತಿಳ್ಕೊಂಡು ನಮ್ಗೆ ಹೇಳಿ ಹೋಗಿ ಅಂತ ಅಷ್ಟೇ. ನಿಮ್ಮ ಹೆಸರು ತಿಳ್ಕೊಬೋದಾ? ಅದು ಒಂದು ಹೇಳಿದರೆ ನಾವು ಇಲ್ಲಿಂದ ಹೊರಟೋಗ್ತೀವಿ. ಏನು ಬೇಕೋ ಅದು ಒಂದು ನನಗೆ ಬೇಕು. ಬ್ರೋ ಬನ್ನಿ ಬ್ರೋ ಹೊರಟೋಗೋಣ. ಯಾಕೋ ಮೇಲ್ ಬರ್ತಿದ್ವಿ ವಾಯ್ಸ್. ಭಯ ಆಗ್ತಿದೆ ಬ್ರೋ. ಯಾಕೆ? ಡೋಂಟ್ ವರಿ, ಏನಾಗಲ್ಲ. ಬೇಡ ಬನ್ನಿ ಬ್ರೋ, ಆ ಕಡೆ ಹೋಗ್ಬಿಡಿ. ಬನ್ನಿ ಬ್ರೋ ಈ ಕಡೆಗೆ. ಇಂಥದ್ದು ಏನಾಗಲ್ಲ. ಸೌಂಡ್ ಮಾಡಿ ಹಿಂಗೆ ಮಾಡೋದು ನಮ್ಮ ಹತ್ರ ಗಾಯ್ಸ್ ಫಸ್ಟ್ ಟೈಮ್ ನಾನು ಇಂಥ ಮನೆಗೆ ಬಂದಿರೋದು. ಯಾರದು? ಎಲ್ಲಿ ಹೋಗಿದೆ ಗಾಯ್ಸ್? ಅದು ಕಾಣಿಸ್ತಿಲ್ಲ. ನಾನು ಏನು ಮಾಡಬೇಕು ಅಂತ ಅರ್ಥ ಆಗ್ತಿಲ್ಲ. ಸೊ ನಿಮ್ಮ ಹೆಸರು ತಿಳ್ಕೊಬೋದು ಅಂದ್ಕೊತಿದ್ದೀನಿ. ನಾನು ಒಂದೇ ಹೇಳ್ತೀನಿ,
ನಿಮ್ಮ ಹೆಸರು ತಿಳ್ಕೊಬೋದಾ? ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಟಚ್ ಮಾಡಿ. ನಂಗೇನು ಫೀಲ್ ಆಗಿಲ್ಲಪ್ಪ ಬ್ರೋ. ಈ ವಾಲ್ ಹತ್ರ ಬರ್ತೀವಿ. ಯಾರದು? ನಿಮ್ಮ ಹೆಸರು ಹೇಳಿ. ಬ್ರೋ ನನ್ನ ಬ್ರೋದು. ನಿಮ್ಮ ಹೆಸರು ಸ್ಯಾನ್ವಿ ಅಲ್ವಾ? ಅದೇ ಕರೆದಿರೋದು. ಏನು ಮತ್ತೆ ಕರೀತೀರಾ? ನಿಮ್ಮ ಹೆಸರು ಹೇಳಿ ಅಂತಿರೋದು. ಬ್ರೋ ಅಳ್ತಿದೆ ಬ್ರೋ. ನಿಮ್ಮ ಹೆಸರು ಹೇಳಿ ಪ್ಲೀಸ್. ನೀನು ನನ್ನ ಕರ್ಕೊಂಡು ಬಂದಿದ್ದೆ ಅಂತ ಇರಬೇಕು. ಇವರು ಈ ಮನೆಗೆ ಸಂಬಂಧಪಟ್ಟಿರೋ ರಿಲೇಟಿವ್ ಅವರ ಮಗಳೇ. ಸೊ ಏನು ಅರ್ಥ ಆಗ್ತಿಲ್ಲ, ಏನು ಮಾಡೋದು? ನಿನ್ನೆ ಯಾಕೆ ಕಲಿತೀವಿ? ಯಾರು ಒಬ್ಬರಿಗೆ ಎಂಟ್ರಿ ಕೊಟ್ಟರೆ ಅವ್ರ ನೇಮ್ ಹಿಡಿದು ಹೋಗುತ್ತೆ. ನೇಮ್ ಹಿಡಿದು? ಓ ಹೌದಾ, ಅದು ಹೇಳಿದ್ರು, ನಾನು ಮರ್ತೋಗಿದ್ದೀನಿ. ಸೌಂಡ್ ಮೇಲೆ ಸೌಂಡ್ ಮಾಡ್ತಾನೆ. ಬಾಬಾ ಹತ್ರ ಇಲ್ಲೇ ಅಲ್ವಾ ಬಂದಿರೋದು ಸೌಂಡ್ಸ್? ಹಾಂ ಬ್ರೋ. ನನಗೇನು ಅರ್ಥ ಆಗ್ತಿಲ್ಲ. ನಾನು ಏನೋ ಹೇಳ್ತಿದ್ದೆ. ಬ್ರೋ ಏನು ಬ್ರೋ ಸೌಂಡ್ ಅದು? ಯಾರದು? ಈ ರೂಮಲ್ಲಿ ಬರ್ತೀವಿ ಮತ್ತೆ. ಬನ್ನಿ, ಭಯ ಆಗ್ತಿದೆ. ಹೊಟ್ಟೋಣ. ಹಿಂದೆ ಇರಿ, ನನಗೆ ದೂರ ಇರಬೇಡ. ನಿನ್ನ ಹೆಸರು ತಿಳ್ಕೊಬೇಕಂತ ಬಂದಿರೋದು. ಬೇರೆ ಅವರ ಹೆಸರು, ನಮ್ಮ ಹೆಸರೆಲ್ಲ ಕಲಿಬೇಕು. ನಿನ್ನ ಹೆಸರು ಹೇಳಿದರೆ ಇಲ್ಲಿಂದ ಹೋಗ್ಬಿಡ್ತೀನಿ ತಿಳ್ಕೊಂಡು. ರೀವೋಗ್ ಬರ್ತಾಯಿದೆ ಮನೆಯೆಲ್ಲ. ಎಲ್ಲಿ ಇದೆಯಾ? ನನಗೆ ಅರ್ಥ ಆಗ್ತಿಲ್ಲ ಗೈಸು. ಮನೆಯೆಲ್ಲ ರೀವೋಗ್ ಬರ್ತೀವಿ. ಪ್ಲೀಸ್, ನಿನ್ನ ಹೆಸರು ತಿಳ್ಕೋಬೇಕು ಅಂತ ನಾನು ಇಷ್ಟು ದೂರ ಬಂದಿರೋದು. ಯಾರಿಗೂ ತೊಂದರೆ ಆಗಬಾರ್ದು ನಿಮ್ಮಿಂದ. ನಿಮಗೆ ಏನು ಬೇಕೋ ಅದು ತಿಳ್ಕೊಂಡು. ಟಚ್ ಆಯ್ತಾ? ಏನಾಯ್ತು? ನಾನು ಮತ್ತೆ ಬರಬೇಕು, ಬರ್ತೀನಿ ಇಲ್ಲಿಗೆ. ಅವಳು ಹೊಟ್ಟೋಗಿದ್ದಾಳೆ. ಅವಳು ಭಯ ಬೀಳಿ ದೂರ ಇದ್ದಾಳೆ. ಸೊ ನಾನು ಇಲ್ಲಿಂದ ಹೋಗ್ತೀನಿ. ಅವರು ಫ್ಯಾಮಿಲಿ ಮೆಂಬರ್ಸ್ ಆಚೆ ವೆಯ್ಟ್ ಮಾಡ್ತಿದ್ದಾರೆ, ಹುಡುಗರೆಲ್ಲ. ಅವರು ಭಯ ಬೀಳ್ತಿದ್ದಾರೆ. ಇವಳು ಮಾತ್ರ ನಾನು ಬರ್ತೀನಿ ಅಂತ ಕರ್ಕೊಂಡ್ಬಂದಿಲ್ಲ. ಸೊ ನಾನು ಹೋಗ್ತೀನಿ ಗೈಸ್. ಇದೇ ನನ್ನ ಸ್ಟೋರಿ ಎಲ್ಲ ಇವಾಗ ಹೇಳ್ತೀನಿ. ಆಚೆ ತಗೊತೀನಿ, ಸ್ಟಾರ್ಟಿಂಗಲ್ಲಿ ಬಿಡ್ತೀನಿ. ಓಕೆನಾ? ಬಾಯ್ ಗೈಸ್, ನಾನು ಮತ್ತೆ ಬರ್ತೀನಿ. ಗೈಸ್, ಹೇಳೋದು ಮರ್ತೋಗಿದ್ದೀನಿ. ಅಲ್ಲಿ ಲೊಕೇಶನಲ್ಲಿ ವೀಡಿಯೋ ಎಂಡಿಂಗ್ ಸ್ಟೋರಿ ಹೇಳಬೇಕಂತ ಅಂದ್ಕೊಂಡಿದ್ದೆ, ಬಟ್ ಆಗಿಲ್ಲ. ಅಲ್ಲಿಗೆ ಸ್ಟೋರಿ ಆದರೆ ಹೇಳಿಬಿಡ್ತೀನಿ. ಏನಂದರೆ, ಒಂದು ಫ್ಯಾಮ್ಲಿ ಅವರು, ಕ್ರಿಶ್ಚಿಯನ್ಸ್ ಅವರು, ಅವ್ರ ಮನೇಲಿ ಮನೆ ಕಟ್ಟಿರೋದು ಹೊಸದೇ, ಜಾಸ್ತಿ ವರ್ಷವೂ ಆಗಿಲ್ಲ. ಸೊ ಅವರು ಅಜ್ಜ ಅವರು ಇದ್ರಂತೆ. ಆದಮೇಲೆ ಅವರು ಅಜ್ಜ ಅವರು ಸತ್ತೋದ್ಮೇಲೆ ಇವರು ಅಲ್ಲಿ ಸ್ಟೇ ಆಗಿ, ಈ ಹುಡುಗಿ ಇದ್ದಾರಲ್ವ ಸ್ಯಾನ್ವಿ, ಅವ್ರ ಅಜ್ಜ ಅವ್ರದ್ದಂತೆ ಮನೆ. ಸೊ ಅವ್ರಿಗೆ ಇವ್ರು ಇದ್ದಾರಂತೆ ಪ್ರೆಸೆಂಟು. ಇವ್ರಿಗೆ ಸಂಬಂಧಪಟ್ಟಿರೋರು ನಮ್ಮನ್ನು కర్దిరోదు నమ్మನ್ನು అಲ್ಲಿಗೆ లొకేషన్కి కర్దిದ್ದಾರೆ. గైస్ తెలుగులో కూడా చెప్తాను, అర్థం చేసుకోండి. ಕರೆದ ಮೇಲೆ ಏನಾಯ್ತಂದರೆ, ಅವ್ರಿಗೆ ಒಂದು 3 ವೀಕ್ಸ್ ಬ್ಯಾಕು ನಡೆದಿರೋದು. ಒಂದು ಮನುಷ್ಯ ಮಲ್ಕೊಂಡಿದ್ರೆ ಎತ್ತಿ ಬಿಸಾಕಿದಂತೆ. ಒಬ್ಬನೇ ಇದ್ದಾನಂತೆ ಮನೆಯಲ್ಲಿ.
ಮಲ್ಕೊಂಡಿದ್ದೆ. ಅವ್ರ ಅಪ್ಪ ಅನ್ಕೊತಿದ್ದೀನಿ. ಅವ್ರ ಅಪ್ಪನೇ ಸಮಥಿಂಗ್ ಯಾರೋ ಅವ್ರನ್ನ ತೋರಿಸಿದ್ದಾರೆ. ಅವ್ರನ್ನ ಎತ್ತಿ ಬಿಸಾಕಿದ್ದಾರಂತೆ. ಯಾವುದೋ ಅಂತ ಗೊತ್ತಿಲ್ಲ. ಬಟ್ ಕೇಳಿದರೆ ಒಂಥರ ಕಿರ್ಸೋದು ಅಲೋದು ಅಂತ ಸೌಂಡ್ ಬರ್ತಿದೆ ಅಂತೆ. ಆವಾಗಿಂದ ನೈಟಲ್ಲಿ ಮಲ್ಕೋಬೇಕಂದ್ರೆ ಭಯ ಬೀಳ್ತಿದ್ದಾರೆ. ನೈಟಿಗೆ ಹೋಗೋಕೆ ಡೇ ಟೈಮಲ್ಲಿ ಏನೂ ಆಗ್ತಿಲ್ಲ ಅಂತೆ. ಡೇ ಟೈಮಲ್ಲಿ ಏನೂ ಚೂರು ಅನಿಸ್ತಿಲ್ಲ ಅಂತೆ. ಅದೇ ನೈಟ್ ಆದರೆ ಮಾತ್ರ ಇದು ಆಗ್ತಿದೆ ಅಂತೆ. ಎಲ್ಲರೂ ಕ್ರಿಶ್ಚಿಯನ್ಸು ಎಲ್ಲೋ ಪ್ರಾರ್ಥನೆಗಳು ಎಲ್ಲ ಮಾಡಿದರೆ ಆವಾಗಲೂ ಭಯಂಕರವಾಗಿ ಏನೇನೋ ಬಿಸಿ ಆಗೋದು, ಈ ಯಾರ ಹೆಸರು ಏನೋ ಕರೆಯೋದು, ಅವ್ರ ಹೆಸರನ್ನ ಇಟ್ಟು ಕರೆಯೋದಂತೆ, ಬನ್ನಿ ಅನ್ನೋದು, ಬೇರೆಯವ್ರ ವಾಯ್ಸಿಂದ ಮಾತಾಡೋದಂತೆ, ಆ ಥರ ಮಾಡ್ತಿದ್ದಂತೆ. ಆವಾಗ ಅರ್ಥ ಆಯಿತು ಇದು ಜಾಸ್ತಿ ಭಯಂಕರ ದೆವ್ವ ಅಂತ. ಸೊ ಇವರು ವಿಲೇಜ್ ಜಾಸ್ತಿ ಫಾರೆಸ್ಟ್ ಒಳಗಡೆ ಇರೋದು. ಕೇರಳ ಸೈಡ್ಗೆ, ಕರ್ನಾಟಕಕ್ಕೆ ಬಾರ್ಡರ್ಗೆ ಸಂಬಂಧಪಟ್ಟಿರೋದು. ಎಲ್ಲ ಕಡೆ ಹೆಂಗಿದೆ ಗೈಸ್ ದೆವ್ವಗಳು. ಅದೇ ಗೈಸ್ ಆಗಿರೋದಾದರೆ ನಾವು ಹೋದ್ಮೇಲೆ ಆ ಹುಡುಗಿ ಭಯ ಬೀಳಿ ಆಚೆ ಬಂದುಬಿಟ್ಟಿದ್ದಾರೆ. ಕೇಳಿದರೆ ನಾನು ಆಗಲ್ಲ ಅಂತ ಆಚೆ ಹೋಗಿಬಿಟ್ಟಿದೆ. ಅವ್ರನ್ನ ಇಲ್ಲಿ ಹೆಂಗೋ ಇಳ್ಕೊಂಡಿದೆ ಟಚ್ ಮಾಡೋ ಥರ. ಹಿಂಗೆ ಹಿಡ್ಕೊಂಡಂದರೆ ಭಯ ಆಗಿಬಿಟ್ಟಿದೆ. ಮುಂದೆ ಬಂದುಬಿಟ್ಟಿದ್ದಾರೆ. ಭಯ ಬೀಳಿ ಹೊರಡೋಗ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಏನು ಭಯ ಏನಾದರೂ ಆಗಿದೆಯಾ ಅಂತ ಭಯ ಬೀಳ್ಕೊಂಡು ನಾನು ಹೋದರೆ ಅವ್ರಿಗೇನು ಆಗಿಲ್ಲ ಸದ್ಯಕ್ಕೆ. ಸೊ ಹುಷಾರಾಗಿದ್ದಾರೆ ಸ್ಯಾನ್ವಿ. ಅದೇ ಗಾಯ್ಸ್, ನಿಮಗೆ ಈ ವಿಡಿಯೋ ಮತ್ತೆ ಬೇಕಂದರೆ ಇನ್ನೊಂದು ಸಾರಿ ಕಾಮೆಂಟಲ್ಲಿ ಹೇಳಿ, ಓಕೆನಾ? ಮತ್ತೆ ಭಯಂಕರವಾಗಿ ಮಾಡೋಕ್ಕೆ ನಾನು ಪ್ಲ್ಯಾನ್ ಮಾಡ್ತೀನಿ. అది గైస్ ఈ శాన్వి వాళ్ళ ఫ్యామిలీ మెంబర్స్కి ఉన్నారు కదా, వాళ్ళ ఫ్యామిలీ మెంబర్స్ నన్ను పిలిచిండేది. ఒక వీళ్ళకి క్రిస్టియన్కి సంబంధమైన వాళ్ళ ఇల్లు అది. ఒక్కసారిగా ఒక మనిషిని పడుకొని ఉంటే ఎత్తి వదిలేసిందంట, ఇసిరేసిందంట. పడుకొని ఉన్న వాళ్ళని బెడ్ మీద నుంచి ఇసిరేసిందంట. అప్పటి నుంచి భయపడిపోయినారు. వాళ్ళ ఫ్యామిలీలో ఎవరెవరో వస్తూ ఉంటారు రిలేషన్స్ కోసము. ఒక్కొక్క రూమ్లో ఒక్కొక్క నలుగురిని మెయింటైన్, వాళ్ళు క్రిస్టియన్స్. అది ఏదో ప్రోగ్రామ్స్ జరుగుతూ ఉంటాయి, అక్కడికి వస్తూ ఉంటారంట. ఒక గెస్ట్ హౌస్ లాగానే ఉంటారంట. అవి అట్లా వేసేసిన తర్వాత భయంతో అప్పటి నుంచి వాళ్ళు ఆ రూమ్కి వెళ్ళడం, ఆ ఇంటికి వెళ్ళడం కూడా చేయడం మానేశారు. సో అది రీజను. తర్వాత నన్ను పిలిచిన తర్వాత ఆ అమ్మాయికి ఏదో పట్టుకున్నట్టు అయిపోయింది. ఆమెకి ముందుకు వచ్చేసింది, ముందుకు భయపడిపోయి బయట ఏమైనా అయిందేమో. నేను బయటకు వెళ్ళి తనని అడిగితే తనకి ఏం కాలేదు, ఇలా ముట్టుకొని ఇట్లా నెట్టినట్టు అనిపించింది, ముందుకు వచ్చి భయపడిపోయింది. అందుకే నేను అక్కడికి కట్ చేసేసి బయట నుంచే ఫినిష్ చేసుకున్నా. వద్దు అని వాళ్ళ ఫ్యామిలీ వాళ్ళు కూడా వద్దు వచ్చేయని అన్నారు దూరం నుంచి. నేను కూడా బయట మాత్రం ఒక షార్ట్ చేసుకొని వచ్చేస్తాను అనేసి ఆ షార్ట్ చేసుకొని బయటకు వచ్చేసినాను. అది గైస్ జరిగింది. సో అక్కడ జిన్ ఉందా ఏముందో నాకు అర్థం కావట్లేదు. వాళ్ళ వాయిస్ పెట్టి పిలవడం అనేది భయంకరంగా ఉంది. అది మాత్రం మళ్ళీ మీకు కామెంట్లో చెప్పండి, మీకు ఈ వీడియో కావాలా, మళ్ళీ కామెంట్లో చెప్పండి. కావాలంటే మళ్ళీ వెళ్ళడానికి ట్రై చేస్తా అడిగి, ఓకేనా?